ನೀನ್ ಸುಳ್ಳು ಹೇಳಿದ್ರು ನೀನು ಉಟ್ಕೊಂಡಿರೋ ರೇಷ್ಮೆ ಸೀರೆಯ ನೂಲು ಸುಳ್ಳು ಹೇಳಲ್ಲ. ನೀನು ಈ ಮನೆ ಸೊಸೆ ಅನ್ನೋ ಒಂದೇ ಕಾರಣಕ್ಕೆ ಈ ಸರ್ತಿ ಸುಮ್ಮನೆ ಬಿಟ್ಟಿದ್ದೀನಿ. ಇದೇನಾದ್ರೂ ರಿಪೀಟ್ ಆದ್ರೆ ಪರ್ಮನೆಂಟ್ ಆಗಿ ನಿನ್ನನ್ನ ಮನೆಯಿಂದ ಹೊರಗೆ ಹಾಕ್ಬೇಕಾಗತ್ತೆ. ಹುಷಾರ್ ಹುಷಾರ್ ಹುಷಾರ್. ನನ್ನ ಜನ್ಮಕ್ಕೆ ನಾನು ತೋಡಿದ ಹಳ್ಳಕ್ಕೆ ನಾನೇ ಬಿದ್ಬಿಟ್ನಲ್ಲ. ಅಯ್ಯೋ, ಅಪ್ಪ, ನಂದೇನು ತಪ್ಪಿಲ್ಲ ಅಪ್ಪ, ನನ್ನ ನಂಬಿ ಅಪ್ಪ. ನಮ್ಮ ಮನೆ ದೇವ್ರ ಹಣೆಗೂ ನನ್ನ ತಪ್ಪಿಲ್ಲ ಅಪ್ಪ. ಯಾವ ಕೆಟ್ಟ ಕಣ್ಣು ಬಿತ್ತು ಏನೋ ಅಮ್ಮ, ನಿನ್ನ ಮೇಲೆ ಈ ಥರ ಅಪವಾದ ಬಂದ್ಬಿಡ್ತಲ್ಲ. ಸಾವಿತ್ರಕ್ಕ, ಅದು ನನ್ನ ಜೇಬಲ್ಲಿ ಹೇಗೆ ಬಂತು ಅಂತಲೇ ನನಗೆ ಗೊತ್ತಿಲ್ಲ. ಯಜಮಾನ್ ಯಜಮಾನ್ ಯಜಮಾನ್ರೆ, ಸಾರಥಿ, ಪಾರ್ವತಿ ಕಳ್ಳಿ ಅಲ್ಲ. ಒಂದು ಸಣ್ಣ ಮಿಸ್ಟೇಕಿಂದ ಹೀಗಾಯಿತು. ನಮ್ಮ ಕಡೆಯಿಂದ ಆಗಿರೋ ತಪ್ಪಿಗೆ ನಮ್ಮ ಮನೆಯವ್ರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಸಾರಥಿ, ಪಾರ್ವತಿ, ಐ ಆಮ್ ಸಾರಿ. ಅಯ್ಯೋ, ನೀವು ನಮಗೆ ಅನ್ನ ಕೊಡೋ ದಣಿಗಳು, ನೀವು ಕೈ ಮುಗಿಬಾರ್ದು. ಮಗಳು ತಪ್ಪಾಡಿಲ್ಲ, ಕಳ್ಳಿ ಅಲ್ಲ ಅಂತ ಗೊತ್ತಾಯ್ತಲ್ಲ, ಅಷ್ಟು ಸಾಕು. ಇನ್ನು ಮುಂದೆ ಈ ಥರ ತಪ್ಪಾಗದೇ ಇರೋ ಥರ ನಾನು ನೋಡ್ಕೊಳ್ತೀನಿ ಸಾರಥಿ. ಪಾರ್ವತಿ, ಒನ್ಸ್ ಅಗೇನ್ ಐ ಆಮ್ ಸಾರಿ. ಮಗಳೇ, ಕಣಿ, ನನ್ನ ಹಣೆ ಬರನೇ ಸರಿ ಇಲ್ಲ ಕಣೋ. ನಾನು ಯಾರಿಗೆ ಒಳ್ಳೇದು ಮಾಡೋಕ್ಕೆ ಹೋದರೂ ಬರೀ ಕೆಟ್ಟದೇ ಆಗ್ತಾ ಇದೆ. ಈ ಮನೇಲಿ ಒಂದಾದ್ಮೇಲೆ ಒಂದು ಆರೋಪ ಬರ್ತಿದೆ. ಯಾಕೋ ನನಗೆ ಹೀಗೆ? ನೆನ್ನೆ ಕೂಡ ಕಳ್ತನದ ಆರೋಪ ಬಂತು. ದೊಡ್ಡ ಯಜಮಾನ್ರು ಇಲ್ಲದೆ ಇದ್ದಿದ್ರೆ ಕಳ್ತನದ ಆರೋಪ ಹೊತ್ಕೊಂಡು ಈ ಮನೆಯಿಂದ ಹೊರಗೆ ಹೋಗ್ಬೇಕಾಗಿತ್ತು. ಹಾಗೇನಾದರೂ ಆಗಿದ್ರೆ ಆ ಅವಮಾನಕ್ಕೆ ಅಪ್ಪನ ಪರಿಸ್ಥಿತಿ ಏನಾಗ್ತಿತ್ತೋ ನೆನೆಸ್ಕೊಂಡ್ರೆ ಭಯ ಆಗುತ್ತೆ ಕಣೋ. ಲೇ ಅಕ್ಕ, ನೀನು ಅದ್ರ ಬಗ್ಗೆ ಎಲ್ಲ ಚಿಂತೆ ಮಾಡಬೇಡ. ನೀನು ಈ ಥರ ಬೇಜಾರಾಗಿರೋದು ಚೆನ್ನಾಗಿರಲ್ಲ. ನೀನು ಯಾವಾಗಲೂ ಸರಪಟಾಕಿ ಥರ ಮಾತಾಡ್ಕೊಂಡು ನಡೆದಾಡ್ಕೊಂಡು ಇರಬೇಕು. ನೀನು ಈ ಥರ ಅಳ್ತಾ ಇದ್ರೆ ಅದು ನಿನಗೆ ಒಂದಲ್ಲ ಕಣೆ. ಗಣಿ, ಮನ್ಸಿಗೆ ತುಂಬ ಬೇಜಾರಾಗ್ತಿದೆ ಕಣೋ. ನಾವು ಮಾಡದೇ ಇರೋ ತಪ್ಪಿಗೆ ನಮ್ಮ ಮೇಲೆ ಆರೋಪ ಬಂದರೆ ಬೇಜಾರಾಗಲ್ವಾ ಹೇಳು? ಲೇ ಅಕ್ಕ, ಅಪ್ಪ ಯಾವಾಗಲೂ ಒಂದು ಮಾತು ಹೇಳಿದಾರೆ ಕೇಳಿದ್ಯಾ? ಜಾಸ್ತಿ ಹಣ್ಣಿರೋ ಮರಕ್ಕೆ ಜನ ಜಾಸ್ತಿ ಕಲ್ಲೊಡೆಯೋದು ಅಂತ. ಹಾಗೆ ದೇವ್ರು ಒಳ್ಳೆಯವ್ರಿಗೆ ಮಾತ್ರ ಕಷ್ಟ ಕೊಡೋದು. ನಿನಗೆ ಕಷ್ಟ ಬಂದಿದೆ ಅಂದರೆ ಏನರ್ಥ ಹೇಳು? ನೀನು ಒಳ್ಳೆಯಳು ಅಂತ. ಹಂಗಂತೀಯಾ? ಸರಿ ಕಣೋ ಗಣಿ, ಇನ್ನು ಮುಂದೆ ಏನೇ ಕಷ್ಟ ಬಂದರೂ ಧೈರ್ಯವಾಗಿ ಎದುರಿಸ್ತೀನಿ. ಗಣಿ, ಆದರೂ ನನಗೆ ಒಂದೇ ಒಂದು ಆಸೆ. ಆ ದೇವ್ರ ದಯೆಯಿಂದ ಅಖಿಲಮ್ಮವ್ರಿಗೆ ನನ್ನ ಮೇಲಿರೋ ಕೋಪ ಹೋಗಿ ಎಲ್ಲರ ಹತ್ರ ಹೇಗೆ ಮಾತಾಡ್ತಾರಲ್ಲ ಹಾಗೆ ನನ್ನ ಹತ್ರನೂ ಮಾತಾಡಬೇಕು ಅಂತ. ಆಗುತ್ತಲ್ವಾ? ಖಂಡಿತ ಆಗುತ್ತೆ. ಈ ವರ್ಷ ನಮಗೆಲ್ಲ ಸಮಥಿಂಗ್ ಸ್ಪೆಷಲ್. ನಮ್ಮ ಪ್ರೀತು ದಿಶಾನ್ನ ಅಫಿಷಿಯಲ್ ಆಗಿ ಎಂಗೇಜ್ ಆಗ್ತಿದ್ದಾನೆ.
ಜೊತೆಗೆ ನಮ್ಮ ಆದಿತ್ಯ ಒಂದು ಹೊಸ ಪ್ರಾಜೆಕ್ಟನ್ನು ಶುರು ಮಾಡ್ತಾ ಇದ್ದಾನೆ. ಇದುವರೆಗೂ ಆನೆ ನಡೆದಿದ್ದೇ ಹಾದಿ ಅನ್ನೋ ಹಾಗೆ ಆದಿತ್ಯ ಗ್ರೂಪ್ ಆಫ್ ಕಂಪನೀಸ್ ಯಾವುದೇ ಇಂಡಸ್ಟ್ರಿಗೆ, ಯಾವುದೇ ಸೆಕ್ಟರ್ಗೆ ಕಾಲಿಟ್ಟರೂ ಕೂಡ ಅಭೂತಪೂರ್ವವಾದ ಯಶಸ್ಸನ್ನು ತಗೊಂಡು ಒಂದು ಮೈಲ್ ಸ್ಟೋನನ್ನೇ ಕ್ರಿಯೇಟ್ ಮಾಡಿದೆ. ಇದಕ್ಕೆ ನಮ್ಮ ಕಂಪನಿಯ ಪ್ರೀವಿಯಸ್ ರೆಕಾರ್ಡ್ಗಳೇ ಸಾಕ್ಷಿ. ಇದುವರೆಗೂ 16 ಡಿಫ್ರೆಂಟ್ ಸೆಕ್ಟರ್ಸಲ್ಲಿ ಆದಿತ್ಯ ಗ್ರೂಪ್ ಆಫ್ ಕಂಪನೀಸ್ ತನ್ನ ಪವರ್ ಏನು, ತನ್ನ ಎಫಿಷಿಯನ್ಸಿ ಏನು ಅನ್ನೋದನ್ನು ಪ್ರೂವ್ ಮಾಡಿದೆ. ಇದಕ್ಕೆಲ್ಲ ಕಾರಣ ನಮ್ಮ ಆದಿಯ ಹಾರ್ಡ್ ವರ್ಕ್. ಈಗ ಫಾರ್ ದಿ ಫಸ್ಟ್ ಟೈಮ್ ವಿ ಆರ್ ಎಂಟರಿಂಗ್ ದಿ ಕಾಸ್ಮೆಟಿಕ್ ಇಂಡಸ್ಟ್ರಿ. ನಮ್ಮ ಆದಿ ಯಾವುದೇ ಕೆಲಸಕ್ಕೆ ಕೈ ಇಟ್ಟರೂ ಕೂಡ ಅದರಲ್ಲೊಂದು ಪರ್ಫೆಕ್ಷನ್ ಇರುತ್ತೆ, ಡೆಡಿಕೇಶನ್ ಇರುತ್ತೆ. ಇದೇ ಅವನ ಸಕ್ಸಸ್ಸಿಗೆ ಕಾರಣ ಅಲ್ವಾ? ಎಸ್ ಅಖಿಲ, ಯು ಆರ್ ರೈಟ್. ಹುಲಿ ಹೊಟ್ಟೆನಲ್ಲಿ ಹುಲಿನೇ ಹುಟ್ಟುತ್ತೆ ಅನ್ನೋ ಮಾತು ಸತ್ಯ. ಆದಿತ್ಯ ನಿನ್ನ ಹಾಗೆ ವರ್ಕೋಹಾಲಿಕ್. ತಾನು ಅಂದ್ಕೊಂಡಿದ್ದ ಸಕ್ಸಸ್ ಸಿಗೋವರೆಗೂ ಅವ್ನು ರಿಲ್ಯಾಕ್ಸ್ ಮಾಡಲ್ಲ. ಹಾಗೆ ಅವನ ಪ್ಲ್ಯಾನಿಂಗ್, ಎಕ್ಸಿಕ್ಯೂಷನ್ ಯಾವಾಗಲೂ ಪರ್ಫೆಕ್ಟ್ ಆಗಿರುತ್ತೆ. ಹೌದಣ್ಣ, ನಮ್ಮ ಆದಿ ಮಿಸ್ಟರ್ ಪರ್ಫೆಕ್ಟ್. ಈ ಪ್ರಾಜೆಕ್ಟ್ ಕೂಡ ಸಕ್ಸಸ್ ಆಗೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ಗುಡ್ ಲಕ್ ಆದಿ. ಥ್ಯಾಂಕ್ ಯು. ನೀವೆಲ್ಲರೂ ನನ್ನ ಮೇಲೆ ಇಟ್ಟಿರೋ ನಂಬಿಕೆನ ನಾನು ಖಂಡಿತ ಉಳಿಸ್ಕೋತೀನಿ. ಅಮ್ಮ ಕಟ್ಟಿರೋ ಸಂಸ್ಥೆ, ಅವ್ರು ಗಳಿಸಿರೋ ಹೆಸರನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದು ನನ್ನ ರೆಸ್ಪಾನ್ಸಿಬಿಲಿಟಿ. ವಿ ಆಲ್ ಆರ್ ವೆರಿ ವೆರಿ ಪ್ರೌಡ್ ಆಫ್ ಯು ಆದಿ. ರೀತು, ದಿಶಾ, ಇವತ್ತಿನಿಂದ ನಮ್ಮ ಆದಿ ಆರಂಭ ಮಾಡ್ತಾ ಇರೋ ಹೊಸ ಪ್ರಾಜೆಕ್ಟ್ ಇದು. ಕಾಸ್ಮೆಟಿಕ್ ಇಂಡಸ್ಟ್ರೀಸ್ನಲ್ಲಿ ಬಹಳ ದೊಡ್ಡ ಸೆನ್ಸೇಷನ್ನೇ ಕ್ರಿಯೇಟ್ ಮಾಡುತ್ತೆ ಇದು ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ನೀವಿಬ್ರು ಈ ಪ್ರಾಜೆಕ್ಟ್ನಲ್ಲಿ ಆದಿಗೆ ಸಪೋರ್ಟಿವ್ ಆಗಿರಬೇಕು. ಆದಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ, ಈ ಪ್ರಾಜೆಕ್ಟಿನ ಸಕ್ಸಸ್ಗೋಸ್ಕರ ವಿಶ್ ಮಾಡ್ತಾ ಈ ಫೈಲನ್ನು ಅವನಿಗೆ ಕೊಡಿ. ಖಂಡಿತ ಆಂಟಿ. ಆದಿ ತಮ್ಮ ಅಚೀವ್ಮೆಂಟ್ಸ್ನಿಂದಾಗಿ ಇವತ್ತಿನ ಯಂಗ್ ಜನ್ರೇಷನ್ಗೆ ರೋಲ್ ಮಾಡೆಲ್ ಆಗಿದ್ದಾರೆ. ಅವ್ರಿಗೆ ಅಸಿಸ್ಟ್ ಮಾಡೋ ಚಾನ್ಸ್ ಸಿಕ್ಕಿರೋದ್ರಿಂದ ನಾವು ಕೂಡ ಪ್ರತಿದಿನ ಏನಾದರೂ ಒಂದು ಹೊಸದು ಕಲಿತಾ ಇರ್ತೀವಿ. ಆ್ಯಂಡ್ ಐ ಪ್ರಾಮಿಸ್ ಐ ವಿಲ್ ಗಿವ್ ಮೈ ಬೆಸ್ಟ್.